ಸ್ನೇಹಿತರೆ, ಬೆಂಗಳೂರು ಕಡೆ ಹೆಂಗೆ ಆಚರಿಸ್ತಾರೆ ಗೊತ್ತಿಲ್ಲ. ನಮ್ಮ ಹಳ್ಳಿ ಕಡೆ ಯಾವ ಥರ ದೀಪಾವಳಿ ಆಚರಿಸ್ತಾರೆ ನಿಮಗೆ ತೋರಿಸ್ತೀನಿ ನೋಡಿ. ಕರೆಕ್ಟಾಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ಬೆಂಕಿ ಹಾಕ್ತೀವಿ. ಬೆಂಕಿ ಹಾಕ್ಬಿಟ್ಟು ನೋಡಿ 5 ಗಂಟೆ 5:15 ಎದ್ದೆ ನಾನು. ನಮ್ಮಪ್ಪ ಆಲ್ರೆಡಿ ಬೆಂಕಿ ಹಾಕ್ಬಿಟ್ಟಿದ್ರು ಹೊರಗಡೆ. ಎಲ್ಲರೂ ಮಲ್ಲೂ ಹಾಕ್ತೀವಿ 5 ಗಂಟೆ 5:15 ಎದ್ಬಿಟ್ಟು. ನಮ್ಮಪ್ಪ ಆಲ್ರೆಡಿ ಹೊರಗಡೆ ಬೆಂಕಿ ಹಾಕಿದ್ರು. ಆಹಾ, ಚಳಿ ವೆದರ್ ಒಳ್ಳೆ ಕಾಯಿಸ್ಕೊಳ್ಳೋಕೆ ಚೆನ್ನಾಗಿತ್ತು. ಅದು ಸಂಪ್ರದಾಯ ಅವಾಗಿಂದನೂ ಅಷ್ಟೇ. ಹೊರಗಡೆ ಬೆಂಕಿ ಹಾಕ್ಬಿಟ್ಟು ಪಟಾಕಿ ಹೊಡಿತೀವಿ 5 ಗಂಟೆಗೆ ಎದ್ಬಿಟ್ಟು. ಮತ್ತು ನಮ್ಮಮ್ಮ ಆಗಲಿ ವೈಫ್ ಆಗಲಿ ಎಲ್ಲ ಎದ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮ್ಗೆ. ಅದನ್ನು ಕೂಡ ನೋಡಿ ಹೆಂಗೆ ಉರಿತಾ ಇದೆ. ತುಂಬ ಚೆನ್ನಾಗಿರುತ್ತೆ 5 ಗಂಟೆ ಕಾಯಿಸ್ಕೊಳ್ಳೋಕ್ಕೆ. ಎದ್ದೆ 5:15 5:15 ಎದ್ದನು ನೋಡಿ. ಹೆಂಗಿದೆ ನಮ್ಮ ವಿಲೇಜ್, ಇದು ಹಳ್ಳಿ ಕಡೆ, ಹಾಸನ ಹತ್ರ. ನೋಡಿ ಈ ಕಡೆ ವೆದರ್ ನೋಡಿ ಯಾವ ಥರ ಇದೆ. ಬೆಂಗಳೂರಲ್ಲಿ ಇದ್ದಿದ್ದು ಬೋರ್ ಆಗುತ್ತೆ, ಹಳ್ಳಿಗೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ ಎಷ್ಟು ಕತ್ಲೆ ಇದೆ. 5:15 ಇದು. ಅವಾಗ ತಾನೇ ಎದ್ದು ಬಂದು ಹೊರಗಡೆ ಬೆಂಕಿ ಕಾಯಿಸ್ಕೊತಿದ್ದೆ. ಆ ಥರ ಪ್ರತಿಯೊಂದು ನಮ್ಮೂರಲ್ಲಿ ಇದೆ. ನಮ್ಮ ಮನೆ ಇದೇ ನಮ್ಮ ಮನೆ. ಆ ಪಕ್ಕದಲ್ಲಿ ನಮ್ಮ ದೊಡ್ಡಪ್ಪರ ಮನೆ ಕಟ್ತಾ ಇದ್ದಾರೆ. ತೋರಿಸ್ತೀನಿ ಅದು ಬೆಳಿಗ್ಗೆ. ಫುಲ್ಲು ಪಟಾಕಿ ಹೊಡೆದು 5 ಗಂಟೆಗೆ 5-6 ಗಂಟೆಗೆ ಬೆಳಕಾದ್ಮೇಲೆ ಅದು ಬೂದಿನ ತಗೊಂಡು ಹೋಗ್ತೀವಿ ಹೊಲಕ್ಕೆ ಬಿಡೋಕ್ಕೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನೋಡಿ. ಇವಾಗ ನಮ್ಮ ಮನೆ ಮುಂದೆ ನೋಡಿ ನಮ್ಮ ವೈಫು ದೀಪ ಹಚ್ಚುತ್ತಾಯಿದ್ರು. ಅದನ್ನು ಕೂಡ ವಿಡಿಯೋ ಮಾಡಿದೆ. ದೀಪ ನೋಡಿ ಈ ಥರ ಸಗಲಿನ ಉಂಡೆ ಮಾಡಿ ಆ ಥರ ಇಟ್ಬಿಟ್ಟು ಅದಕ್ಕೆ ಹೂವೆಲ್ಲ ಸಿಕ್ಸ್ಬಿಟ್ಟು ಮಾಡ್ತೀವಿ. ಅದನ್ನು ಲಾಸ್ಟಿಗೆ ತಿಪ್ಪೆಗೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅದನ್ನು ತೋರಿಸ್ತೀನಿ. ತಿಪ್ಪೆಗೆ ಇಟ್ಟು ಪೂಜೆ ಮಾಡ್ತೀವಿ. ಮೊಸರನ್ನ ಹಾಕ್ಬಿಟ್ಟು ನೋಡಿ ಈ ಥರ ಪೂಜೆ. ಇದು ನಮ್ಮ ಮನೆ. ಇದು ಈ ಥರ ನೋಡಿ ಹೆಂಗಿದೆ ಡಿಸೈನ್ಸು. 5:15 ಎದ್ದು ಅವರು ಕೂಡ ದೀಪ ಹಚ್ಚಿ ರಂಗೋಲಿ ಬಿಟ್ಟು ಮಾಡಿರೋದು. ಫುಲ್ಲು ಕತ್ಲೆ ಅಂದರೆ ಕತ್ಲೆ ನೋಡಿ. ಬೆಳಕಾದ್ಮೇಲೆ ತೋರಿಸ್ತೀನಿ ಯಾವ ಥರ ಅಂತ ನೋಡಿ. ಈ ಥರ ನೋಡಿ, ಇದು ನಮ್ಮ ಮನೆ. ದೀಪ ಹಚ್ಚಿದ್ರಲ್ಲ 5:15 ನೋಡಿ. ಅಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ದೊಡ್ಡಪ್ಪರ ಮನೆ ಕಟ್ತಾ ಇದ್ದಾರೆ. ಫುಲ್ಲು ಮನೆ ಮುಂದೆಲ್ಲ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಅವ್ರ ಹತ್ರ ಜಾಗ ಇಲ್ಲ ಪಾಪ. ಹಾಗಾಗಿ ನೋಡಿ ಇದೇ ಬೆಂಕಿ. ನಾವು ಹಚ್ಚಿದ ಬೂದಿ ಬೆಂಕಿ ಎಲ್ಲ ಹೋಗಿಸಿ ಬೂದಿ ಆದಮೇಲೆ ಅದನ್ನ ತಗೊಂಡೋಗಿ ಹೊಲಕ್ಕೆ ಬಿಡ್ತೀವಿ. ಇದು ನಮ್ಮ ವಿಲೇಜು ನೋಡಿ. ಇದು ನಮ್ಮ ದೊಡ್ಡಮ್ಮ ಹೋಗ್ತಾ ಇದ್ದಾರೆ ಅಲ್ಲಿ ಪೂಜೆ ಮಾಡಿ ಹೊಸ ಮನೆಗೆ. ಇವ್ರು ನಮ್ಮ ಅಪ್ಪ. ಇದೇ ನಮ್ಮ ಊರು. ಅಲ್ಲಿ ಊರಿರೋದು. ನಾವು ಬಂದು ಸ್ವಲ್ಪ ಹೊರಗಡೆ ಮನೆ ಕಟ್ಕೊಂಡಿದ್ದೀವಿ. ಇದೇ ನಮ್ಮ ಮನೆ. ಅದು ಪಕ್ಕದಲ್ಲಿ ನಮ್ಮ ದೊಡ್ಡಪ್ಪರ ಮನೆ ಕಟ್ತಾ ಇರೋದು ನೋಡಿ. ಅದೇ ಮನೆ ನೋಡಿ. ವ್ಯೂಸ್ ಹೆಂಗಿದೆ ನೋಡಿ. ಯಾವ ಥರ ಇದೆ ನಮ್ಮ ಹಳ್ಳಿ ಕಡೆ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಬೂದಿ ತಗೊಂಡು ಹೊರಟೆ. ಇದೇ ನಮ್ಮ ಗ್ರಾಮ ದೇವತೆ. ಬೂದಿ ತಗೊಂಡು ನಮ್ಮ ಹೊಲದ ಹತ್ರ ಹೊರಟೆ. ನಮ್ಮ ಗ್ರಾಮ ದೇವತೆ ತಗೊಂಡು ನಮಸ್ಕಾರ ಮಾಡಿಕೊಂಡೆ. ನೋಡಿ ಯಾವ ಥರ ಇದೆ ಅಂತ ರೋಡು. ಮಳೆ ತುಂಬ ಉಯ್ದಿತ್ತು. ಎಲ್ಲಿ ಹೋಗ್ಬೇಕಂತ ಗೊತ್ತಾಗಿಲ್ಲ. ಯಾವಾಗಲೂ ಒಂದು ಟೈಮ್ ಊರಿಗೆ ಬರ್ತೀವಿ. ಹಾಗಾಗಿ ಯಾವ ರೋಡು ಅಂತ ಗೊತ್ತಾಗಿಲ್ಲ. ಹೊಲದ ಹತ್ರ ಹೋದೆ. ಕಾಲು ನೋಡಿ ಹೆಂಗೆ ಉಣ್ಕೊಳ್ಳುತ್ತೆ. ಸ್ಲಿಪ್ಪರ್ ಹಾಕೊಂಡು ಹೋಗಿದೆ. ಅದ್ರೊಳಗೆ ಉಣ್ಕೊಂತು. ಹಂಗೆ ಬಿಟ್ಟು ಬಂದುಬಿಟ್ಟೆ. ತೆಗಿಯೋಕ್ಕಾಗಲಿಲ್ಲ. ಅಷ್ಟು ಉದ್ದ ಉಣ್ಕೊಳ್ತು ನೋಡಿ. ಹೆಂಗೆ ಹೋಗ್ತಾ ಇದ್ದೀನಿ ಏನೂ ಗೊತ್ತಿಲ್ಲ. ಫುಲ್ಲು ಹೊಲಕ್ಕೆಲ್ಲ ಬೂದಿ ಬಿಟ್ಟನು ನೋಡಿ. ವೀವ್ಸ್ ಈ ಥರ 7-8 ಥರದ್ದು ಗಿಡ ಕಿತ್ಕೊತೀವಿ. ಏನಕ್ಕೆ ಅಂದರೆ ತಿಪ್ಪೆ ಮಧ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಾವು. ಅದು ಸಗಲಿ ಇಟ್ಟಿದ್ವಲ್ಲ ಮನೆ ಮುಂದೆ, ಅದನ್ನು ತೆಗೆದು ಇದು ಮುಂದಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. 7-8 ಥರದ್ದು ಕಿತ್ಕೊತೀವಿ ನೋಡಿ. ಇದು ನಮ್ಮ ಹೊಲದ ಹತ್ರ ವ್ಯೂವ್ಸು ಏನು ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಇದ್ದಿದ್ದು ಬೋರಾಗಿ ಹಳ್ಳಿ ಕಡೆ ಬಂದರೆ ಏನೋ ಒಂಥರ ಖುಷಿಯಾಗುತ್ತೆ. ತುಂಬ ಖುಷಿಯಾಯಿತು. ಲಾಸ್ಟಿಗೆ ಕಿತ್ಕೊಂಡೆ ನೋಡಿ. ಇಟ್ಕೊಂಡೆ. ಅದೆಲ್ಲ ಬಂದು ಕಾಲೆಲ್ಲ ತೊಳ್ಕೊಂಡೆ. ಇದು ನಮ್ಮೂರು ಕೆರೆ ಫುಲ್ ತುಂಬಿಟ್ಟಿತ್ತು. ಮಳೆ ಊದ್ಬಿಟ್ಟಿತ್ತು. ತುಂಬ ಫುಲ್ ಅಂದರೆ 3-4 ಕೆರೆ ಇದ್ದಾವೆ. ತುಂಬಿಟ್ಟಿತ್ತು. ಕಾಲೆಲ್ಲ ತೊಳ್ಕೊಂಡೆ. ಕಾಲೆಲ್ಲ ನೀಟಾಗಿ ತೊಳ್ಕೊಂಡು ಆ ಬಕೆಟು ಬೂದಿ ತಗೊಂಡೋಗಿರೋದೆಲ್ಲ ನೀಟಾಗಿ ತೊಳ್ಕೊಂಡೆ ನೋಡಿ. ಅದು ಕಾಣ್ತೈತೆ. ಅದೇ ನಮ್ಮೂರು ಹತ್ರ ಫುಲ್ಲು ಸುತ್ತ ನೋಡಿ. ಇದೇ ನಮ್ಮೂರು. ಬಟ್ ನಾವು ಹೊರಗಡೆ ಮನೆ ಕಟ್ಕೊಂಡಿದ್ದೀವಿ. ಲಾಸ್ಟಿಗೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದೆ. ಇವನು ನನ್ನ ಮಗ ಬಿದ್ದುಬಿಟ್ಟು ಹಿಂದೆ ಗಾಯ ಮಾಡ್ಕೊಂಡು ನೋಡಿ. ತೋರಿಸ್ತೀನಿ. ಅಲ್ಲಿ ನೋಡಿ ಹೊಲಿಗೆ ಹಾಕ್ಬಿಟ್ಟಿದ್ವಿ. ಬಿದ್ದುಬಿಟ್ಟು ಗಾಯ ಮಾಡ್ಕೊಂಡಿದ್ದ. ಫುಲ್ಲು ನಮಸ್ಕಾರ ಮಾಡ್ಕೊತವನೆ ಅವನು ಕೂಡ. ನಾನು ಕೂಡ ಒಂದು ನಮಸ್ಕಾರ ಪೂಜೆ ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ಫೈನಲ್ಲು ಅಡುಗೆ ಎಲ್ಲ ಮಾಡಿದರು. ಊಟಕ್ಕೆ ಕೂತ್ಕೊಂಡ ನೋಡಿ. ಎಲ್ಲ 1 2 3 4 5 ಥರದ್ದು ವೆರೈಟೀಸ್ ಮಾಡಿದರು ನಮ್ಮ ವೈಫು. ನಮ್ಮಮ್ಮ ಅವರು ಆ ಕಡೆ ಕೂತಿರೋರು. ಚೆನ್ನಾಗಿ ಊಟ ಮಾಡಿ ಇನ್ನೇನು ಬೆಂಗ್ಳೂರಿಗೆ ಹೊರಡಬೇಕು 4 ಗಂಟೆಗೆ ಅಂದ್ಕೊಂಡು ಊಟ ಮಾಡಿದೆ. ನಮ್ಮೂರು ಒಳಗೆ ಹೋದೆ. ಯಾವುದೋ ಒಂದು ಕರಡಿ ಬಂದಿತ್ತು ನೋಡಿ. ಇದೇ ಕರಡಿ ನೋಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋಗಿ ಸಲೀಸ್ ಬೆಂಗಳೂರಿಗೆ ಬಂದ ಸ್ನೇಹಿತರೆ.